ಹೆಲೋ ಕನ್ನಡತಿ ರೆಸಿಪೀಸ್ನಲ್ಲಿ ಇವತ್ತೊಂದು ಸಿಹಿಯಾದ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದನ್ನು ಮಾಡೋದಕ್ಕೆ ಮೊದಲೇದಾಗಿ ನಾನು ಒಂದು ಬಾಣಲೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಅಡುಗೆ ಎಣ್ಣೆ ನಾನು ಗೋಲ್ಡ್ ವಿನ್ನರನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬೇಕಾದರೂ ತೊಗೋಬೋದು. ಅದು ಸ್ವಲ್ಪ ಚೆನ್ನಾಗಿ ಕಾದಿದ ಮೇಲೆ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಹುರಿಯುವಾಗ ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊತಾ ಇರಬೇಕು. ಸಣ್ಣ ಉರಿಲಿ ರವೆ ಚೆನ್ನಾಗಿ ಬೇಯೋವರೆಗೂ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ 1-2 ಲವಂಗನೂ ಸಹ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1 ಗ್ಲಾಸ್ಗೆ ಅಂದರೆ 1 ಕಪ್ಪು ರವೆಗೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಅದು ಸ್ವಲ್ಪ ಬೆಂದ ನಂತರ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೂ ಫುಡ್ ಕಲರ್ ಬೇಡ ಅಂತಂದರೆ ಅರಿಶಿನ ಪುಡಿ ಅಡುಗೆಗೆ ಬಳಸುವಂಥದ್ದನ್ನು ಬಳಸ್ಕೋಬೋದು, ಅಥವಾ ನಿಮಗೆ ಯಾವುದೇ ಇಷ್ಟದ ಕಲರ್ ಕೂಡ ಹಾಕ್ಕೋಬೋದು, ಅಥವಾ ಬೇಡ ಅಂದರೆ ಕೂಡ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಸಕ್ಕರೆ ಹಾಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕಾಯ್ತಾ. ಚೆನ್ನಾಗಿ ಬೆಂದಿದ್ದಾದ ನಂತರ 1 ಕಪ್ಪು ರವೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಬೇಯೋವರೆಗೂ, ತಳ ಬಿಡೋವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಗಂಟಿಲ್ಲದೆ ಇರೋ ಥರ. ಎಣ್ಣೆ ಹಾಕಿ ಹುರಿದಿರೋದ್ರಿಂದ ಯಾವುದೇ ರೀತಿಯ ಗಂಟು ಆಗಲ್ಲ. ಹಾಗೆ ಚೆನ್ನಾಗಿ ನೀರಿನ ಅಂಶ ಕೂಡ ಜಾಸ್ತಿ ಹಾಕೊಳ್ಳೋದ್ರಿಂದ ಸ್ವಲ್ಪ 1 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಯಾವುದೇ ರೀತಿಯ ಗಂಟಿಲ್ಲದೆ ಇರೋ ಥರ ಕೇಸರಿ ಬಾತ್ ರೆಸಿಪಿ ರೆಡಿ ಆಗ್ತಾ ಇದೆ. ಹಾಗೆ ಒಂದು 4 ಚಮಚಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅಂದರೆ ಟೋಟಲ್ ಆಗಿ ಒಂದು 4 ಚಮಚ ಎಣ್ಣೆ ಹಾಗೆ 4 ಚಮಚ ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಕಪ್ಪಲ್ಲಿ ಸಹ ಸರ್ವ್ ಮಾಡ್ಬೋದು, ಅಥವಾ ನೀವು ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಬರ್ಬಿ ಥರನೂ ಸಹ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮಕ್ಕಳಿಗೆ ಇಷ್ಟ ಆಗೋ ರೀತಿಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಯಾವುದೇ ರೀತಿ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಮಾಡುವಂಥ ಒಂದು ಕೇಸರಿ ಬಾತ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ರೀತಿಯ ಆಟಲ್ಲಿ ಕೂಡ ರೆಡಿ ಮಾಡ್ಬೋದು. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.